ಮಾವನು ಇದ್ದಾರಲ್ಲ, ಅಷ್ಟೊಂದು ಲಾಡು ಒಟ್ಟಿಗೆ ತಿಂದ್ರೆ ಹೊಟ್ಟೆ ಹಾಳಾಗದೆ ಇನ್ನೇನಾಗತ್ತೆ ಮತ್ತೆ. ಲಾಡು ತಿಂದು ಹೊಟ್ಟೆ ಹಾಳು ಮಾಡ್ಕೊಳ್ಳೋದಲ್ದೆ ಅಪ್ಪ ಅಮ್ಮನ ಬೇರೆ ಅವ್ರನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಅಲ್ಲೇ ಉಳಿಸ್ಕೊಂಡ್ರು. ಪರವಾಗಿಲ್ಲ ಬಿಡಿ, ಅತ್ತೆ ಮಾವ ನಾಳೆನೆ ಬಂದ್ಬಿಡ್ತಾರೆ. ನಾವು ಬೇಗ ಹೊರಟಿದ್ದು ಒಳ್ಳೇದೇ ಆಯ್ತಲ್ವಾ? ಮಕ್ಕಳು ಮಲಗೋಕ್ಕೂ ಮುಂಚೆ ಮನೆ ತಲುಪ್ಬಿಡ್ತೀವಿ. ನಿದ್ದೆ ಹೆಸರು ಹೇಳಿದ ತಕ್ಷಣ ನಿದ್ದೆ ಬರ್ತಿದೆ. ನಿಮಗ್ ನಿದ್ದೆ ಬರ್ತಿದ್ಯಾ? ನೀವು ಮಲಗ್ಬಿಡ್ಬೇಡಿ. ನೀನ್ ಮಾತಾಡ್ತಾ ಇರು ಸಾಕು. ನಾನ್ ಗಾಡಿ ಓಡಿಸ್ತೀನಿ, ನೀವಿಲ್ಲಿ ಕೂತ್ಕೊಳ್ಳಿ. ನೀನು ಸುಸ್ತಾಗಿದ್ಯಾ ಅಲ್ವಾ? ನೀನ್ ಬರೀ ಮಾತಾಡು ಸಾಕು. ನಾನೇನ್ ಮಾತಾಡ್ಲಿ? ಏನಾದ್ರು ಏನು ಮಾತೇ ಬರ್ತಿಲ್ಲ. ನಾನು ಸರಿ ಹೋಯ್ತು. ನಾನು ನಿನಗೆ ಸುಮ್ಮನೆ ಇರು ಅಂತ ಹೇಳ್ದಾಗ ಇಷ್ಟಿಷ್ಟುದ್ದ ಮಾತಾಡ್ತಿದ್ದೆ ನೀನು. ಮತ್ತೀಗ ಮಾತಾಡು ಅಂತ ಹೇಳಿದಾಗ ನಿನಗೇನು ತೋಚ್ತಾನೆ ಇಲ್ಲ. ನಾನೇನ್ ರೇಡಿಯೋನ ಅದು ಬಟನ್ ಆನ್ ಮಾಡಿದ ಕೂಡಲೇ ಪಟ್ 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 ಅಂತ ಮಾತು ಶುರು ಮಾಡಕ್ಕೆ ನಾನು ಹಲೋ ಹಲೋ, ಏನ್ ವಿಷಯ? ಇವತ್ತು ಇದ್ದಕ್ಕಿದ್ದ ಹಾಗೆ ಸುತ್ತಾಡೋ ಪ್ಲಾನ್ ಮಾಡ್ಬಿಟ್ಟಿದ್ಯಾ? ಮದ್ವೆಗ್ ಮುಂಚೆ ನಾವು ಪ್ಲಾನ್ ಮಾಡ್ದೇನೆ ಮೀಟ್ ಮಾಡ್ತಿದ್ವಿ. ಮತ್ ಇವಾಗ ಯಾಕಾಗಲ್ಲ? ಮಾಮ್ ಸರಿಯಾಗಿ ಹೇಳ್ತಿದ್ರು, ಮದ್ವೆ ಆದ್ಮೇಲೆ ರೊಮ್ಯಾನ್ಸ್ ಹಿಂದೆ ಸಿಟಲ್ ಕುತ್ಕೊಂಡ್ಬಿಡುತ್ತೆ ಅಂತ. ಸೊ ಯು ಮೀನ್ ಟು ಸೇ ನಾನ್ ರೊಮ್ಯಾಂಟಿಕ್ ಅಲ್ಲ ಅಂತ? ಒಂದ್ ವೇಳೆ ಇದ್ದಿದ್ರೆ ಇವತ್ ನಾನ್ ಪ್ಲಾನ್ ಮಾಡಿದ್ದನ್ನ ನೀನೇ ಮಾಡ್ತಿದ್ದೆ. ಯಾವಾಗ ಪ್ಲಾನ್ ಮಾಡ್ಲಿ? ಬೆಳಗ್ಗೆ ನೀನ್ ಆಫೀಸ್ಗೆ ಹೊರಡ್ತೀಯಾ, ಆಫೀಸ್ ಮುಗಿಸಿ ಮನೆಗೆ ಬಂದ್ಮೇಲೆ ಮನೇಲಿ ನಿನ್ಗೆ ಎಷ್ಟು ಕೆಲ್ಸಗಳಿರುತ್ತೆ ಅಂದ್ರೆ ನನಗೆ ಅಂತ ನಿನ್ ಹತ್ರ ಟೈಮ್ ಎಲ್ಲಿರುತ್ತೆ ಹೇಳು? ಮತ್ತೀಗ ಟೈಮ್ ಮಾಡ್ಕೊಂಡಿದ್ರು ಜಗಳ ಮಾಡ್ತಾ ಇದ್ಯಾ? ಓಕೆ ಸಾರಿ ಅಂಡ್ ಥ್ಯಾಂಕ್ ಯು. ಈ ಪ್ಲಾನ್ ಮಾಡಿರೋದಕ್ಕೆ ಎಷ್ಟೋ ದಿನ ಆದ್ಮೇಲೆ ಡೇಟ್ ಹೋಗ್ತಿರೋದಕ್ಕೆ ಖುಷಿ ಆಗ್ತಿದೆ. ನನ್ಗೂ ಕೂಡ. ಬಟ್ ಸಮರ್ಥ್ ಮನೇಲಿ ಒಬ್ನೇ ಇದ್ದಾನೆ. ಅವ್ನು ಇಲ್ಲಿವರೆಗೂ ಮನೇಲಿ ಹೀಗೆ ಒಬ್ನೇ ಇದ್ದವನೇ ಅಲ್ಲ. ಪಾಪ ಹೆದರ್ಕೋತಾನೆ. ನಿನ್ ತಮ್ಮ ಏನಷ್ಟು ಚಿಕ್ಕ ಹುಡುಗ ಅಲ್ಲ. ಅಂದ್ರೆ ನನ್ ಹಾರ್ಟ್ ಬ್ರೇಕ್ ಆಗಿತ್ತಲ್ಲ, ಆಗ ನಾನು ಅಂದ್ಕೊಂಡಿರ್ಲಿಲ್ಲ ಇನ್ನೊಂದು ಪ್ರೀತಿ ಆಗತ್ತೆ ಅಂತ. ನನಗೆ ಯಾವ ಪ್ರೀತಿ ಎಕ್ಸ್ಪೀರಿಯನ್ಸು ಇಲ್ಲ, ಹಾರ್ಟ್ ಬ್ರೇಕ್ದು ಇಲ್ಲ. ನನ್ನ ಲೈಫ್ ತುಂಬ ಬೋರಿಂಗ್ ಆಗಿ ನಡೀತಿತ್ತು. ಯಾವತ್ತು ಪ್ರೀತಿ ಆಗಿಲ್ಲ, ಯಾವತ್ತು ಹೃದಯ ಚೂರಾಗಿಲ್ಲ. ಆದರೆ ಒಂದೇ ಒಂದ್ಸಲ ಕೈ ಮೂಳೆ ಮುರಿದೋಗಿತ್ತು. ಅವಾಗ ಡಾಕ್ಟರ್ ಏನು ಹೇಳಿದ್ರು ಗೊತ್ತಾ? ಡಾಕ್ಟರ್ ಹೇಳಿದ್ರು ಯಾವಾಗ ಮೂಳೆ ಮುರಿಯುತ್ತೋ ಹಾಗೆ ಮತ್ತೆ ಕೂಡ್ಕೊಳ್ಳುತ್ತೋ, ಹಾಗೆ ಕೂಡ್ಕೊಂಡ್ಮೇಲೆ ಆ ಮೂಳೆ ಇನ್ನೂ ತುಂಬ ಶಕ್ತಿಯುತವಾಗತ್ತಂತೆ. ಸಮರ್ಥ್, ಐ ಹೋಪ್ ಈ ಸೈನ್ಸ್ ನೀನು ನಿನ್ನ ಹೃದಯಕ್ಕೂ ಅಪ್ಲೈ ಮಾಡ್ತೀಯಾ ಅಂತ. ನಿಂಗೆ ಗೊತ್ತಾ, ನಾನು ಅವತ್ತು ನಿನ್ನ ಡೈರಿನ ಮೊದಲನೇ ಸಲ ಓದಿದ್ನಲ್ಲ, ನಾನು ಸಿಕ್ಕಾಬಟ್ಟೆ ಹೆದರ್ಕೊಂಡಿದ್ದೆ. ನನಗನ್ಸಿತ್ತು ನಾನು ಎಷ್ಟೇ ಪ್ರಯತ್ನ ಪಟ್ಟರು ನನ್ನ ಮೊದಲನೇ ಪ್ರೀತಿ ಪೂರ್ತಿ ಆಗಲ್ಲ ಅಂತ. ಬಟ್ ಥ್ಯಾಂಕ್ ಗಾಡ್ ಹಾಗಾಗ್ಲಿಲ್ಲ. ಥ್ಯಾಂಕ್ ಯು ನಂಗೆ ಮತ್ತೆ ಪ್ರೀತಿ ಮಾಡೋದನ್ನ ಕಲ್ಸಿದ್ದಕ್ಕೆ. ಥ್ಯಾಂಕ್ ಯು ನನ್ನ ಜೀವನದಲ್ಲಿ ಬಂದಿದ್ದಕ್ಕೆ. ಅದು ಐ ಮೀನ್ ಅವನು ಒಬ್ನೇ ಇಲ್ಲ, ಅವ್ರ ಫ್ರೆಂಡ್ಸ್ ಜೊತೆ ಇದ್ದಾನೆ. ಸೊ ಡೋಂಟ್ ವರಿ. ದ್ಯಾಟ್ ಮೀನ್ಸ್ ಈಗ ಮನೆ ಖಾಲಿ ಇದೆ. ನೋ 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 ನೋ, ಇವತ್ ನಾನ್ ಮನೆಗ್ ಬೇಗ ಹೋಗಲ್ಲ. ಇವತ್ ಸುತ್ತಾಡಕ್ ಹೋಗೋಣ, ಡಿನ್ನರ್ಗೆ ಹೋಗೋಣ, ಅದಾದ್ಮೇಲೆ ಮನೆಗ್ ಹೋಗೋಣ. ಒಳ್ಳೆ ಕತೆ ಆಯ್ತಲ್ಲ. ಸ್ವಲ್ಪ ಹೊತ್ತು ಮುಂಚೆ ನೀನೇ ಹೇಳ್ತಿದ್ದೆ ನಾನು ರೊಮ್ಯಾಂಟಿಕ್ ಅಲ್ಲ ಅಂತ. ಆದ್ರೆ ಈಗ ನಾನು ರೊಮ್ಯಾಂಟಿಕ್ ಆಗ್ಬೇಕು ಅನ್ಕೊಂಡಾಗ, ಮನೆಗೋಗಿ ರೊಮ್ಯಾನ್ಸ್ ಮಾಡ್ಬೇಕು ಅನ್ಕೊಳ್ಳೋವಾಗ ನೀನ್ ನನಗೆ ಆಗೋದಕ್ ಬಿಡ್ತಾ ಇಲ್ವಲ್ಲ. ನಾವಿವತ್ತು ಹೊರಗಡೆ ಸುತ್ತಾಡ್ಬೇಕು. ಲೆಟ್ಸ್ ಗೋ ಔಟ್. ಇವತ್ ಸುತ್ತಾಡ್ಬೇಕು, ಎಂಜಾಯ್ ಮಾಡ್ಬೇಕು. ಮೊದ್ಲು ನಾವು ಡ್ರೈವ್ ಹೋಗೋಣ, ಆಮೇಲೆ ಡಿನ್ನರ್ ಮಾಡೋಣ, ಐಸ್ ಕ್ರೀಮ್ ತಿನ್ನೋಣ, ಆಮೇಲೆ ಮನೆಗ್ ಹೋಗೋಣ. ಒಂದ್ ವೇಳೆ ನಾವು ಮನೆಗೆ ಲೇಟ್ ಆಗಿ ಹೋದ್ರೆ ಮನೆಯವ್ರು ಬೈಯಲ್ವಾ ನಮ್ಗೆ? ಏನೂ ಆಗಲ್ಲ ಪೆದ್ಗುಂಡ. ಲೆಟ್ಸ್ ಗೋ. ಓಕೆ. ನೋಡು ನಂದು, ನೀನು ಆ ಡೈರಿಯಲ್ಲಿ ಏನೇನು ಬರ್ದಿದ್ಯೋ ಅದನ್ನ ಆ ಡೈರಿನಲ್ಲೇ ಇರೋದಕ್ಕೆ ಬಿಡು. ಅದರಿಂದ ನಮ್ಮ ಜೀವನದಲ್ಲಿ ಯಾವುದೇ ವ್ಯತ್ಯಾಸನೂ ಆಗಲ್ಲ. ಯಾಕಂದ್ರೆ ಅದು ಏನೇ ಆಗಲಿ, ಐ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಬೈ ಯು. ನಾನು ಇಡೀ ಜಗತ್ತನ್ನೇ ನಿಂಗೋಸ್ಕರ ಎದುರು ಹಾಕೋತೀನಿ, ಆದರೆ ನಿನ್ನ ಜೊತೆ ಯಾವತ್ತಿಗೂ ಬಿಡೋದಿಲ್ಲ. ಹಾಗೆ ನೋಡ್ತಿರು, ಮಮ್ಮಿನೂ ನಿನ್ನ ಅರ್ಥ ಮಾಡ್ಕೋತಾರೆ, ಹಾಗೆ ನಿಂಗೆ ಸಪೋರ್ಟು ಮಾಡ್ತಾರೆ. ಹಾಗೆ ನಾನು ಪ್ರತಿದಿನ ಪ್ರಯತ್ನ ಪಡ್ತೀನಿ. ಅದು ಏನೇ ಆದ್ರೂ ನಮ್ಮ ಪ್ರೀತಿ ಯಾವುದೇ ಪರಿಸ್ಥಿತಿಲೂ ಪ್ರಪಂಚದ ಮುಂದೆ ಸೋಲ್ಬಾರ್ದು ಅಂತ. ಮತ್ತೆ ಐ ಹ್ಯಾವ್ 2 ಸರ್ಪ್ರೈಸಸ್ ಫಾರ್ ಯು. ಸರ್ಪ್ರೈಸ್? ಒಂದು ಪಾವನಿ ರೂಮಲ್ಲಿ ಇಟ್ಟಿದ್ದೀನಿ, ನೀನು ಹೋಗಿ ಬೇಗ ಅದನ್ನು ಹಾಕೊಂಡ್ಬಿಡ್ಬಾ. ಶೋರ್. ಅಷ್ಟ್ರಲ್ಲಿನೂ ಈ ಕೇಕ್ ಫಿನಿಶ್ ಮಾಡು. ತುಂಬಾ ಪ್ರೀತಿಯಿಂದ ಮಾಡಿದ್ದೀನಿ. ಎಸ್ ಬಾಸ್. ವಾಟ್ ದ ಹೆಲ್ ಆರ್ ಯು ಡೂಯಿಂಗ್ ಹಿಯರ್? ನನ್ ಮನೆ ಹೊರಗಡೆ ಏನ್ ಮಾಡ್ತಿದ್ಯಾ? ಏನೂ ಇಲ್ಲ, ಫೋನಲ್ಲಿ ಮಾತಾಡ್ತಾ ಇದ್ದೆ. ಫೋನಲ್ಲಿ ಮಾತಾಡೋದಕ್ಕೆ ನಮ್ಮನೆ ಮುಂದೆನೆ ಬೇಕಿತ್ತಾ? ಬೇರೆ ಕಡೆ ಆಗಲ್ವಾ? ಏನ್ ಮಾಡ್ಲಿ, ಇದಕ್ಕಿಂತ ಒಳ್ಳೆ ಜಾಗ ನಂಗೆ ಯಾವುದು ಕಾಣಿಸ್ತಾನೆ ಇಲ್ಲ. ಏನು? ಹಲೋ ಸೆಕ್ಯೂರಿಟಿ, ಪ್ಲೀಸ್ ನನ್ನ ಫ್ಲೋರ್ ಚೆಕ್ ಮಾಡಿಸಿ. ನಮ್ಮ ಮನೆ ಮುಂದೆ ಯಾರೋ ಓಡಾಡ್ತಿದ್ದಾನೆ, ಬಾಗ್ಲು ಮುಂದೆನೆ. ಪ್ಲೀಸ್ ಚೆಕ್ ಇಟ್ ರೈಟ್ ನೌ. ಥ್ಯಾಂಕ್ ಯು.
ಸರಿ ಬಿಡು, ಮಕ್ಕಳ ಬಗ್ಗೆನೇ ಮಾತಾಡು. ಮಕ್ಕಳ ಬಗ್ಗೆ ಹಾಂ, ನಿಮಗೆ ನೆನಪಿದ್ಯಾ ಅದು ಸಮರ್ಥ ನಾಮಕರಣ ಮಾಡಬೇಕು ಅಂತಿದ್ವಲ್ಲ, ಆಗ ಅತ್ತೆ ಅವನಿಗೆ ಸೋಮನಾಥ್ ಅನ್ನೋ ಹೆಸರಿಡಬೇಕು ಅಂತ ಇದ್ರು. ಆದರೆ ನಿಮಗೆ ಸಮರ್ಥ ಅನ್ನೋ ಹೆಸರಿಷ್ಟ. ಆಗ ನಿಮ್ಮ ಮತ್ತೆ ಅತ್ತೆ ಮಧ್ಯೆ ಎಷ್ಟೋ ದಿನದವರೆಗೂ ವಾದ ನಡೆದಿತ್ತು. ಹಾಗೆ ಸಮರ್ಥ್ಗೆ ಅವನ ಹೆಸರು ತುಂಬಾನೇ ಇಷ್ಟ. ಸರಿ ಬಿಡು, ಅವನಿಗಿಷ್ಟ ಆಗುವಂಥದ್ದು ಏನಾದರೂ ಒಂದು ಮಾಡೋದಲ್ಲ ನಾನು. ಸಮರ್ಥ್, ಕೆಲವು ವಿಷಯಗಳು ಹೇಗಿರುತ್ತೆ ಅಂದ್ರೆ ಅದಕ್ಕೆ ಹೆಣ್ಮಕ್ಳನ್ನ ಸ್ಪೆಷಲ್ ಆಗಿಸೋ ಅವಶ್ಯಕತೆ ಇದ್ದೇ ಇರುತ್ತೆ. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನನು ಮಾತಾಡಿವೆ, ಭಾವನೆ ಬಾಕಿ ಇವೆ. ತೇಲಿ ನೂರಾರು ಮೈಲಿಯು ಸೇರಲು ಸನಿ ಸನಿಹ ಮೋಡ ಸಾಗಿ ಬಂದಿದೆ ಪ್ರೀತಿಗೆ, ಮುದ್ದಾಗಿ ಸೇರಿವೆ ಎರಡೂ ಸಹ. ಏನನು ಮಾತಾಡಿವೆ, ಭಾವನೆ ಬಾಕಿ ಇವೆ. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ. ನೀ ನನ್ನ ಬೆಸ್ಟ್ ಫ್ರೆಂಡ್ ಫಾರ್ ಎವರ್ ಆಗ್ತೀಯಾ? ನೀನ್ ಶಾಶ್ವತವಾಗಿ ನನ್ನ ಮಮ್ಮಿ ಫ್ರೆಂಡ್ ಆಗ್ತೀಯಾ? ನೀನ್ ಕೊನೆವರೆಗೂ ನನ್ನ ಡ್ಯಾನ್ಸ್ ಪಾರ್ಟ್ನರ್ ಆಗ್ತೀಯಾ? ನೀನ್ ಯಾವಾಗ್ಲೂ ನನ್ನ ಲಾಲ್ ಲಾಲ್ ಅಂತ ನನ್ನ ಜೀವ ತಿಂತಿರ್ತೀಯಾ? ನೀನ್ ಶಾಶ್ವತವಾಗಿ ಹ್ಯಾಶ್ಟ್ಯಾಗ್ ಸನನ್ ಆಗ್ತೀಯಾ? ನಾನಿವಾಗ ಈ ಮೌನನ ಹೌದು ಅನ್ಕೊಳ್ಳ? ಎಸ್ ಎಸ್ ಎಸ್, ನಿನ್ಗೆಲ್ಲ ಪ್ರಶ್ನೆಗೂ ನನ್ನ ಉತ್ತರ ಎಸ್. ನನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ, ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಸಮರ್ಥ್, ಈ ರಿಂಗ್ ಚಿಕ್ಕದಿದೆ. ಆಕ್ಚುಲಿ ನಿನ್ ಬೆರಳು ದಪ್ಪ ಇದೆ. ಸಮರ್ಥ್, ಐ ಆಮ್ ಸಾರಿ, ಅದು ಸೈಜ್ ಚಿಕ್ಕದಾಗೋಯ್ತು. ಲಾಸ್ಟ್ ಮಿನಿಟಲ್ಲಿ ಇಷ್ಟೇ ಮ್ಯಾನೇಜ್ ಮಾಡೋಕ್ಕಾಗಿತ್ತು. ಆದ್ರೆ ಮೂಮೆಂಟ್ ಪರ್ಫೆಕ್ಟ್ ಆಗಿದೆ. ಅಯ್ಯೋ, ಸರಿಯಾಗಿ ಬೆರಳು ಕೊಡು. ಹೇಗೆ ಕಾಣ್ತಿದೆ ಅಂದ್ರೆ ನಿನ್ ಬಾತ್ರೂಮ್ಗೆ ಹೋಗಿ ಬೆರಳು ತೋರಿಸ್ದಂಗಿದೆ. ಛೀ ಸಮರ್ಥ್, ನೀನ್ ಏನನ್ನ ಮಾತಾಡ್ತೀಯ, ಹೋಗು. So, is this now a promise ring? ನೋ, ಇದು ನಮ್ಮ ರಿಮೈಂಡರ್ ರಿಂಗು. ನಮಗಿದು ಯಾವತ್ತು ರಿಮೈಂಡ್ ಮಾಡ್ತಾ ಇರತ್ತೆ ನಾವು ಜೀವನ ಪೂರ್ತಿ ಜೊತೆಯಾಗಿರ್ಬೇಕು, ಹಾಗೆ ಜೊತೆ ನಿಭಾಯಿಸ್ಬೇಕು ಅಂತ. ಅವನ್ ತನ್ನ ಕಾಲ್ ಮೇಲೆ